ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಂದಿನಿ ಅವ್ರು ಅನ್ಕೊಂಡ ಹಾಗೆ ಆಚೆ ಹೋಗಿದ್ದಾರೆ. ಆ ವಿಜಯಾಂಬಿಕೆ ಜೊತೆ ಮಾತಾಡಿದ್ದಾರೆ. ಅವಳಿಗೆ ಅಮ್ಮವ್ರು ಬದುಕಿರೋ ವಿಷಯ ಗೊತ್ತಾಗಿದೆ. ನಂದಿನಿ ಅಮ್ಮವ್ರು ಯಾಕೆ ಹೀಗೆ ಮಾಡಕ್ ಹೋದ್ರಪ್ಪ? ಅವ್ರು ಆಚೆ ಹೋಗಿದ್ದದೆ ವಿಜಯಾಂಬಿಕಾನ ಯಾಕೆ ಭೇಟಿಯಾದ್ರು? ಇದು ರಿಸ್ಕ್ ಅಲ್ವಾ? ನಾನು ನೀನು ಯೋಚನೆ ಮಾಡೋ ಹಾಗೆ ನಂದಿನಿ ಅಮ್ಮವ್ರು ಯೋಚನೆ ಮಾಡಲ್ಲ ಮಗನೇ. ಅವರು ಒಂಥರ ಪ್ರವಾಹ ಇದ್ದಾಗೆ. ಅವ್ರು ಹೋಗ್ಬೇಕು ಅಂತ ಅನ್ಕೊಂಡಾಗ ಅವ್ರ ಎದುರುಗಡೆ ಯಾರೇ ಬಂದ್ರು ಅವ್ರನ್ನ ತಡೆಯಕ್ಕಾಗಲ್ಲ ಕಣೋ. ಆ ವಿಜಯಾಂಬಿಕನ ಮುಳುಗಿಸ್ಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ನಾವು ಅವ್ರು ತಡೆಯೋದಕ್ಕಿಂತ ಅವ್ರ ಜೊತೆಲಿದ್ದು ನಡಿಬೇಕಷ್ಟೇ. ಅವರು ಕಾವಲಾಗಿರ್ಬೇಕು ಮಗನೇ. ನಿಜಪ್ಪ, ನಿನ್ನೆ ಮೊನ್ನೆ ನಡೆದಿರೋ ಘಟನೆಗಳನ್ನೇ ನಾವು ಸಹಿಸ್ಕೊಳಕ್ಕಾಗಲ್ಲ. ಅದಕ್ಕೆ ಹೇಗಾದ್ರೂ ಮಾಡಿ ಉತ್ತರ ಕೊಡ್ಬೇಕು ಅಂತ ಹಾರಾಡ್ತಾ ಇರ್ತೀವಿ. ಆದ್ರೆ ಇಷ್ಟು ವರ್ಷದಿಂದ ನಂದಿನಿ ಅಮ್ಮವರು ಅವ್ರ ಒಳಗಡೆ ಇರೋ ಕೋಪ, ದ್ವೇಷ, ಸಿಟ್ಟನ್ನ ಹಿಡಿದಿಟ್ಕೊಂಡು ನ್ಯಾಯಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಹಾಗಿರುವಾಗ ಅವ್ರು ನಡೆಯೋ ದಾರಿ ಸರಿಯಾಗೇ ಇರುತ್ತೆ ಅನ್ನೋದು ನನ್ನ ನಂಬಿಕೆ. ಅವ್ರ ದಾರಿ ಮಾತ್ರ ಅಲ್ಲಪ್ಪ, ತಪ್ಪು ದಾರಿ ಹಿಡಿದವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸೋ ಗಟ್ಟಿತನ ಅವ್ರದ್ದು. ಇನ್ನು ಆ ವಿಜಯಾಂಬಿಕಾಗೆ ಉಳಿಗಾಲ ಇಲ್ಲ ಕಣೋ. ಈಗ ವಿಜಯಾಂಬಿಕಾ ಬಾಲ ತುಳಿಸ್ಕೊಂಡಿರೋ ವಿಷಿತ್ ಸರ್ಪ. ಅವಳೀಗ ವಿಷ ಕಾರ್ಬೇಕು ಅಂತ ಹೊಂಚಾಕ್ತಾ ಇರ್ತಾಳೆ. ಒಟ್ನಲ್ಲಿ ನಾವು ಯಜಮಾನ್ರ ಜೊತೆನೂ ಇರ್ಬೇಕು. ವಿಜಯಾಂಬಿಕಾಯಿಂದ ಯಜಮಾನ್ರಿಗೆ ಯಾವುದೇ ತೊಂದರೆ ಆಗದಿರೋ ಹಾಗೆ ನೋಡ್ಕೋಬೇಕು. ಅವ್ರ ಜೊತೆನೂ ನಾವು ಇದೀವಿ ಅನ್ನೋ ತರ ಆಗ್ಬೇಕಪ್ಪ. ನಾವ್ ಯಜಮಾನ್ರ ಜೊತೆ ಇಲ್ಲ ಅಂದ್ರೆ ಅವ್ರೊಬ್ರನ್ನೇ ಬಿಟ್ಟಾಗತ್ತೆ. ಅವ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ ಮಗನೆ. ನಂದಿನಿ ಅಮ್ಮವ್ರ ಪ್ರವಾಹ ಆದ್ರೆ ನಂದಿನಿ ಅಮ್ಮವ್ರ ಮನ್ಸಿಗೆ ಗೆದ್ದಿರೋರು ಯಜಮಾನ್ರು ಕಣೋ. ಅವರು ಅಗ್ನಿ ಪರ್ವತ. ಅವ್ರ ಬಗ್ಗೆ ಇನ್ನೂ ಯಾರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಕಣೋ ಮಗನೆ. ಯಜಮಾನ್ರು ಎಲ್ಲ ಕೊಡವಿ ನಿಂತ್ಕೊಂಡ್ರೆ ಅವ್ರ ಮುಂದೆ ಯಾರು ನಿಂತರೂ ಸುಟ್ಟು ಬೂದಿ ಆಗ್ಬಿಡ್ತಾರೆ ಕಣೋ. ಯೋಚನೆ ಮಾಡಬೇಡ ಕಣೋ, ಯಜಮಾನ್ರು ಏನೂ ಆಗಲ್ಲ. ನಾವು ಮೊದಲು ಅಮ್ಮವ್ರ ಹತ್ರ ಇರಬೇಕು. ನಡಿ, ಆದಷ್ಟು ಬೇಗ ಅವ್ರನ್ನ ಭೇಟಿ ಮಾಡೋಣ. ನಡಿ. ಸರಿ, ಬನ್ನಿ. ಮಾವ, ಎಲ್ಲಿಗೋ ಹೊರಟಿದ್ದೀರಾ? ಯಾರ ಬಗ್ಗೆ ಮಾತಾಡ್ತಿದ್ರಿ? ಆ ವಿಜಯಾಂಬಿಕನ್ಗೆ ಈಗ ಭಯ ಬಂದಿರತ್ತೆ. ಅವಳ ಭಯನ ಮುಚ್ಚಿಟ್ಕೊಳ್ಳೋದಕ್ಕೋ ಅಥವಾ ಎದುರಿಸೋದಕ್ಕೋ ಬೇರೆ ರೀತಿಲೇ ಯೋಚನೆ ಮಾಡ್ತಾ ಇರ್ತಾಳೆ. ತನ್ನ ದಾರಿನ ಬದಲಾಯಿಸ್ತಾಳೆ.